ಧಾರಾಕಾರ ಮಳೆ ಬರ್ತಾ ಇದ್ರೆ ಇನ್ನೊಂದು ಕಡೆಯಿಂದ 3 ಅಡಿವರೆಗೂ ಕೂಡ ಸಮಾಧಿ ಆಗಿರುವಂಥ ಪ್ರೊಸೆಸ್ ಹೋಗಿದೆ. 3 ಅಡಿ ಹೋದರೂ ಕೂಡ ಏನೂ ಸಿಕ್ಕಿಲ್ಲ. ಬಟ್ ಅನಾಮಿಕ ದೂರುದಾರನಿಗೂ ಕೂಡ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಇನ್ನೂ ಆಗಿರಿ ಅಂತ ಹೇಳ್ತಾ ಇದ್ದೇನೆ. SIT ಅಧಿಕಾರಿಗಳು ಕೂಡ ಇದು ಸಮಾಧಾನಕರ ಆಗಿಲ್ಲ. ಆದರೆ 3 ಅಡಿ ನಂತರ ಮ್ಯಾನ್ ಪವರ್ ಯೂಸ್ ಮಾಡಿ ಅಗಿಯುವಂಥದ್ದು ಬಹಳ ಕಷ್ಟ. ಆ ಕಾರಣಕ್ಕೋಸ್ಕರ ಮಿನಿ JCBಯನ್ನು ಹಿಟಾಚಿಯನ್ನು ಇಲ್ಲಿ ತಂದಿರುವಂಥದ್ದನ್ನು ನೀವು ಗಮನಿಸ್ತಾ ಹೋಗ್ಬೋದು. ಸೊ ಈ ಮೂಲಕ ಒಂದು ಬೇರೆಯೇ ತಿರುವನ್ನು ಪಡೆದುಕೊಂಡಿದೆ ಇವತ್ತಿನ ಉತ್ಖನನದ ಪ್ರಕ್ರಿಯೆ. ಸೊ JCB ಬಳಸಿಕೊಂಡು ಇವತ್ತು ಅಗಿಯೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂದರೆ ಪ್ರಾರಂಭಿಕ ಹಂತದಲ್ಲಿ ಮ್ಯಾನ್ ಪವರ್ನ ಯೂಸ್ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ JCBಯನ್ನು ಬಳಸಿದರೆ ಯಾಕಂದರೆ ಆತ ಕೊಟ್ಟಂಥ ಮಾಹಿತಿ ಸುಮಾರು 2 ರಿಂದ 3 ಅಡಿ ನಾನು ಆಳದಲ್ಲಿ ಅದನ್ನು ಹೂತು ಹಾಕಿದ್ದೀನಿ ಅಂತ ಆತ ಹೇಳ್ತಾ ಇದ್ದ. ಸೊ ಆ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ JCBಯನ್ನು ಯೂಸ್ ಮಾಡಿದರೆ ಸಾಕ್ಷಿಗಳು ಡಿಸ್ಟ್ರಾಯ್ ಆಗುವಂಥ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೋಸ್ಕರ 12 ಜನ ಕೂಲಿಯಾಳುಗಳನ್ನು ಬಳಸಿಕೊಂಡು ಉತ್ಖನನದ ಪ್ರಕ್ರಿಯೆ ಮಧ್ಯಾಹ್ನ 12 ಗಂಟೆಗೆ ಶುರುವಾಗಿತ್ತು. 12 ಗಂಟೆಗೆ ಶುರುವಾದಂಥ ಉತ್ಖನನದ ಪ್ರಕ್ರಿಯೆ ಸುಮಾರು 3 ಅಡಿವರೆಗೂ ಕೂಡ ಅದು ಹೋಗಿದೆ. 3 ಅಡಿ ದಾಟಿ 4ನೇ ಅಡಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಬಂದು ತೊಂದರೆ ಆಯಿತು. 12ರಿಂದ ಈಗ 3:30 ಆಯಿತು. ಸೊ ಇಲ್ಲಿವರೆಗೂ ಕೂಡ ಅಗಿಯುವಂಥ ಸಂದರ್ಭದಲ್ಲಿ ನೀರು ಬಂದು ತೊಂದರೆ ಆಗಿದೆ. ಯಾಕಂದರೆ ಒಂದು ಕಡೆಯಿಂದ ನೇತ್ರಾವತಿ ನದಿ ಇದೆ, ಇನ್ನೊಂದು ಕಡೆಯಿಂದ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಅಂದರೆ ಆ ಅಗಿಯುವ ಲೆವೆಲ್ ಏನಿದೆ ನೋಡಿ, ಅದು ನದಿಗೆ ಮ್ಯಾಚ್ ಆಗ್ತಾ ಹೋದಂಥ ಸಂದರ್ಭ ಅಲ್ಲಿ ನೀರಿನ ಹೊರತೆ ಕಾಣಿಸಿಕೊಳ್ಳುತ್ತೆ. ಇವರು ಅಗಿದಷ್ಟು ನೀರು ಅಡ್ಡ ಬರೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಆ ಪ್ರೊಸೆಸ್ ಡಿಲೇ ಆಗುತ್ತೆ ಅನ್ನುವಂಥ ಒಂದು ಕಾರಣ. ಮತ್ತು ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು 6 ಅಡಿ ಅಗಿಬೇಕು ಅನ್ನುವಂಥದ್ದು ಅಧಿಕಾರಿಗಳ ನಿರ್ಧಾರ. ಹಾಗಾಗಿ ಇನ್ನು ಮುಂದಕ್ಕೆ ನಾವು ಮ್ಯಾನ್ ಪವರ್ ಯೂಸ್ ಮಾಡಿದರೆ ಅದು ಬಹಳ ವಿಳಂಬವಾಗುತ್ತೆ, ಸಮಯ ಬೇರೆ ಇಲ್ಲ. ಯಾಕಂದರೆ ಅಂದುಕೊಂಡ ರೀತಿಯಲ್ಲಿ ಇವತ್ತೆಲ್ಲ ಆಗಿದ್ದರೆ ಸುಮಾರು 2 ಜಾಗಗಳನ್ನಾದರೂ ಇವತ್ತು ಅಗಿಬೇಕಾಗಿತ್ತು. ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಮತ್ತೆ ಆಪರೇಷನ್ ಸ್ಟಾರ್ಟ್ ಆಯಿತು. ಈಗ ಒಂದು ಬ್ರೇಕ್ ನೀಡಲಾಗಿತ್ತು, ಲಂಚ್ ಬ್ರೇಕ್ ಇತ್ತು. ಈಗ ಲಂಚ್ ಬ್ರೇಕ್ ಮುಗಿದಿದೆ. ಈಗ ಮತ್ತೆ ಆಪರೇಷನ್ JCB ಮಿನಿ ಹಿಟಾಚಿಯ ಮೂಲಕ ಈಗ ಮತ್ತೆ ಆ ಆಪರೇಷನ್ ಆರಂಭವಾಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದಂಥ ಆ ಒಂದು ಎಕ್ಸಾವೇಟರ್ ಏನಿದೆ ಈಗ ಅದು ಮುಂದೆ ಹೋಗ್ತಾ ಇದೆ. ಮಿನಿ JCB ಮುಂದೆ ಹೋಗ್ತಾ ಇದೆ. ಮುಂದೆ ಹೋಗಿ ಅದು ಈಗ ಅಗಿಯುವಂಥ ಪ್ರಕ್ರಿಯೆಯಲ್ಲಿ JCBಯನ್ನು ಬಳಸಿಕೊಳ್ತಾರೆ. ಸೊ ಇನ್ನು ಸ್ವಲ್ಪ ಪ್ರೊಸೆಸ್ ಸ್ಪೀಡಪ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಕೇವಲ ಡೆಪ್ತಿಗೆ ಮಾತ್ರ 3 ಅಡಿ ಅಲ್ಲ, ಸುತ್ತಳತೆ ಏನಿದೆ ಅದು ಕೂಡ ಬಹಳ ಅದನ್ನು ಡಿಗ್ ಮಾಡ್ತಾ ಹೋಗಿದ್ದಾರೆ. ಅದು ಕೂಡ ವಿಸ್ತೀರ್ಣ ಅಗಲ ಆಗ್ತಾ ಹೋಗಿದೆ, ಸುತ್ತಳತೆ ಕೂಡ ಅಗಲ ಆಗ್ತಾ ಹೋಗಿದೆ. ಒಂದು ದೊಡ್ಡ ಗುಂಡಿಯ ಮಾದರಿಯಲ್ಲಿ ಅಲ್ಲಿ ಈಗ ಪರಿಸ್ಥಿತಿ ಇದೆ. ಸೊ ಇನ್ನು ಮುಂದಕ್ಕೆ ಈ ರೀತಿ ಮಿನಿ JCBಯನ್ನೆಲ್ಲ ಬಳಸ್ಕೊಂಡ್ರೆ ಬಹುಶಃ ಏನೋ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಅಧಿಕಾರಿಗಳ ಲೆಕ್ಕಾಚಾರ. ಅಂದರೆ ಕಳೆ ಬರೋಕ್ಕೂ ಏನು ಹಾನಿ ಆಗೋದಿಲ್ಲ. ಸ್ವಲ್ಪ ಸ್ಲೋ ಆಗಿ ತುಂಬ ನಾಜೂಕಾಗಿ ಸೂಕ್ಷ್ಮತೆಯಿಂದ ಈಗ ಅಗಿಯುವಂಥ ಪ್ರಕ್ರಿಯೆಗೆ ಮುಂದಾದರೆ ಸೊ ಕಳೆ ಬರೋಕ್ಕೂ ಕೂಡ ಇನ್ ಕೇಸ್ ಅಲ್ಲಿ ಇದ್ದರೆ ಅದಕ್ಕೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಅನ್ನುವಂಥ ನಿರ್ಧಾರದಿಂದಾಗಿ ಈಗ ಮಿನಿ JCBಯನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮತ್ತು ಒಂದು ಕಡೆಯಿಂದ ನೀರಿದೆ. ಸೊ ಆ ನೀರನ್ನು ಖಾಲಿ ಮಾಡಿ ಅಲ್ಲಿ ಮಣ್ಣು ಅಗಿಬೇಕಾಗುತ್ತೆ. ನೀರಿದ್ದು ಅಲ್ಲಿ ಮಣ್ಣು ಅಗಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ಒಂದು JCBಯನ್ನು ಯಂತ್ರವನ್ನು ಯೂಸ್ ಮಾಡಿದರೆ ಸ್ವಲ್ಪ ಪ್ರೊಸೆಸ್ ಸ್ಪೀಡಪ್ ಆಗುತ್ತೆ ಅಂತ. ಸೊ ಈಗಾಗಲೇ ಸಂಜೆ ಆಗ್ತಾ ಇರುವಂಥ ಹೊತ್ತು. ಸೊ ಈಗಲೂ ಕೂಡ ಅಧಿಕಾರಿಗಳ ನಿರ್ಧಾರ ಏನು ಅಂದರೆ ಆತನಿಗೆ ಸಮಾಧಾನ ಆಗಬೇಕು. ಅನಾಮಿಕ ದೂರುದಾರ ಏನಿದ್ದಾನೆ ಆತನಿಗೆ ಅಥವಾ ಆತನ ಲಾಯರ್ಗಳಿಗೆ ಸಮಾಧಾನ ಆಗಬೇಕು. ನಾವು ಅರ್ಧಕ್ಕೆ ಅದನ್ನು ಸ್ಟಾಪ್ ಮಾಡಿದ್ವಿ, ಅರ್ಧಕ್ಕೆ ಮೊಟಕುಗೊಳಿಸಿದ್ವಿ, ನಮ್ಗೆ ಇನ್ನೂ ಆಳ ಹೋಗಬೇಕಾಗಿತ್ತು, ಇನ್ನೂ ಆಳದಲ್ಲಿ ಇದ್ದಿರಬಹುದೇನೋ, ಸ್ಟಿಲ್ ಅಧಿಕಾರಿಗಳು ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಅನ್ನುವಂಥ ಆರೋಪ ಬರಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಕೇವಲ ದೂರುದಾರನಿಗೆ ಮಾತ್ರ ಅಲ್ಲ, ಅನುಚಿತವರಾಗಿರ್ಬೋದು, SP ಜಿತೇಂದ್ರ ಕುಮಾರ್ ಡಯಾಮ್ ಆಗಿರ್ಬೋದು, DIG ಮತ್ತು SP ಇಬ್ಬರಿಗೂ ಕೂಡ ಅವರು ಅದನ್ನೇ ಹೇಳ್ತಾ ಇದ್ರು. ಸೊ ನಮಗೆ ಸಮಾಧಾನ ಕೂಡ ಆಗಬೇಕು, ಅನಾಮಿಕನಿಗೆ ಮಾತ್ರ ಅಲ್ಲ ನಮಗೂ ಸಮಾಧಾನ ಆಗಬೇಕು. ಇನ್ ಕೇಸ್ ಅಲ್ಲಿ ಇಲ್ಲ ಅದನ್ನು ಸ್ಟಾಪ್ ಮಾಡೋಣ ಅಂತ ಅನಾಮಿಕ ಹೇಳಿದ್ರು ಕೂಡ ಆತನ ಮುಖದಲ್ಲೂ ನಮಗದೊಂದು ಕಾಣಿಸ್ಬೇಕು. ಅಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಗದಿದ್ರು ಆದರೂ ಏನು ಸಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದರೆ ಮುಂದಿನ ದಿನ ಸರಿಯಾಗಿ ಅಗಿಲಿಲ್ಲ, ಅಧಿಕಾರಿಗಳು ಆತನಿಗೆ ಅವಕಾಶ ಕೊಟ್ಟಿಲ್ಲ, ತುಂಬ ವರ್ಷದ ಹಿಂದೆ ಇದನ್ನು ಹೂತು ಹಾಕಲಾಗಿತ್ತು. ಆದರೂ ಆತನಿಗೆ ಈಗ ನೆನಪಿರುತ್ತೋ ಇಲ್ವೋ ಆ ಜಾಗದ ಬದಲಾವಣೆಗಳಾಗಿರಬಹುದು, ಆ ಒಂದು ಪರಿಸರದ ವಾತಾವರಣ ಚೇಂಜ್ ಆಗಿರಬಹುದು, ನೆರೆ ಬಂದಂಥ ಸಂದರ್ಭ, ಮಣ್ಣು ಕುಸಿತ ಆದಂಥ ಸಂದರ್ಭ, ಏನಾದರೂ ಆ ಪ್ಲೇಸ್ ಏನಿದೆ ಅದು ಸ್ವಲ್ಪ ಚೇಂಜಸ್ ಆಗಿರ್ಬೋದು, ಅದರ ವಾತಾವರಣ ಸುತ್ತಮುತ್ತಲಿನ ವಾತಾವರಣ ಚೇಂಜಸ್ ಆಗಿರ್ಬೋದು. ಆತನಿಗೆ ಇನ್ನೂ ಸ್ವಲ್ಪ ಅವಕಾಶವನ್ನು ಕೊಡಬಹುದಿತ್ತು, ಆದರೆ ಅಧಿಕಾರಿಗಳು ಕೊಡಲಿಲ್ಲ ಅನ್ನುವಂಥ ಆರೋಪ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆತನಿಗೆ ಸಮಾಧಾನ ಆಗುವವರೆಗೂ ಕೂಡ ಆತನಿಗೆ ತೃಪ್ತಿ ಆಗಬೇಕು, ಆತನ ವಕೀಲರಿಗೆ ತೃಪ್ತಿ ಆಗಬೇಕು, ಅಲ್ಲಿವರೆಗೂ ಕೂಡ ನಾವು ಅಗಿತೀವಿ. ಮುಂದಕ್ಕೆ ನಮ್ಮ ಅಗಿಯುವಂಥ ಪ್ರೊಸೆಸ್ ಏನಿದೆ ಇದು ಮಿನಿ JCB ಮೂಲಕ ನಾವು ಇದನ್ನು ಅಗಿಯುವಂಥ ಪ್ರೊಸೆಸನ್ನು ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೊಟ್ಟರು. ಅದಾದ ಕೆಲವೇ ಕ್ಷಣಗಳಲ್ಲಿ ಈಗ ಇಲ್ಲಿ ಮಿನಿ JCB ಕೂಡ ಪ್ರತ್ಯಕ್ಷ ಆಗಿದೆ. ಈಗ ಅಧಿಕಾರಿಗಳು ಊಟ ಮುಗಿಸ್ಕೊಂಡು ಬಂದ ಕೂಡಲೇ ಅನಾಮಿಕನ ಒಂದು ಊಟ ಉಪಚಾರ ಎಲ್ಲವೂ ಮುಗಿದು ಕೂಡಲೇ ಈಗ ಮತ್ತೆ JCB ಮೂಲಕ ಅಗಿಯುವಂಥ ಕಾರ್ಯ ಮುಂದುವರಿಯುತ್ತೆ. ಸೊ ಈ ಸೀರಿಯಲ್ ನಂಬರ್ 1 ಏನು ಶವ ಆತ ತೋರಿಸಿರುವಂಥ ಸೀರಿಯಲ್ ನಂಬರ್ 1 ಇರುವಂಥ ಜಾಗದ ಆ ಒಂದು ರಹಸ್ಯ ಇವತ್ತು ಬಿಚ್ಚಿಟ್ಕೊಂಡು ಹೋಗುತ್ತೆ. ಆತ ತೋರಿಸಿದಂಥ ರೀತಿಯಲ್ಲಿ ಅಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನೋದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಆದರೆ ಒಂದು ಹಂತದಲ್ಲಿ
ಏನು ಬಹಳ ನಿರೀಕ್ಷೆ ಇದ್ದಂಥ ಜನರಿಗೆ ಒಂದು ಹಂತದಲ್ಲಿ ಒಂಚೂರು ನಿರಾಸೆ ಉಂಟಾಗಿರುವಂಥದ್ದು ಕೂಡ ಇದೆ. ಯಾಕಂದರೆ ಆತ ಕೊಟ್ಟಂಥ ಒಂದು ಮಾಹಿತಿ ಅನುಸಾರ ಅಥವಾ ಆತನಿಗಿದ್ದಂಥ ಒಂದು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಒಂದು 3 ಅಡಿ 4 ಅಡಿಯೊಳಗೆ ಏನಾದರೂ ಒಂದು ಮಹತ್ವದ ಸುಳಿವು ಸಿಗಬಹುದೇನೋ, ಅದು ಅಸ್ಥಿಪಂಜರನೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಬಟ್ಟೆ ಅಥವಾ ಬೇರೆ ಯಾವುದೇ ವಸ್ತುಗಳು ಈ ಹಿಂದೆ ಹೂತು ಹಾಕಿದೆ ಏನಾದರೂ ಸಿಗಬಹುದು ಅನ್ನೋಂಥ ರೀತಿಯ ಒಂದು ಲೆಕ್ಕಾಚಾರಗಳೆಲ್ಲ ಇತ್ತು. ಆದರೆ 3 ಅಡಿ ಹೋದಂಥ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯ ಒಂದಿಲ್ಲ. ಮತ್ತು ಈ ಜಾಗ ಕೂಡ ತುಂಬ ಚಾಲೆಂಜಿಂಗ್ ಆಗಿದೆ. ಒಂದು ಬಹಳ ಗುಂಡಿ ಅಂದರೆ ತಗ್ಗು ಪ್ರದೇಶ ಇದು. ಆ ಕಡೆ ಗುಡ್ಡದ ಮೇಲಿಂದ ನೀರು ಕೂಡ ಹರಿದು ಬಂದು ಅಲ್ಲಿ ಶೇಖರಣೆ ಆಗುವಂತಹ ಜಾಗ, ಮತ್ತು ಇನ್ನೊಂದು ಕಡೆಯಿಂದ ನೇತ್ರಾವತಿ ನದಿಯ ಲೆವೆಲಿಗೆ ಇರುವಂತಹ ಜಾಗ. ಯಾಕಂದರೆ ಈಗ ಅಗಿತಾ ನೇತ್ರಾವತಿ ನದಿಯ ಲೆವೆಲ್ವರೆಗೂ ಕೂಡ ಆ ಜಾಗ ಈಗ ಮ್ಯಾಚ್ ಆಗ್ತಾ ಇದೆ, ಆ ಲೈನಲ್ಲಿದೆ. ಹಾಗಾಗಿ ಆಗಿದಂಥ ಸಂದರ್ಭ ಸಾಮಾನ್ಯವಾಗಿ ಮಳೆಗಾಲ, ಭೂಮಿಯ ಅಡಿಗಡೆ ಬಹಳ ನೀರಿರುತ್ತೆ. ಈ 3 ಅಡಿಗೆ ನೀರು ಬಂದಿದೆ. ಸೊ ಈಗ 4 ಅಡಿಗೆವರೆಗೂ ಕೂಡ ಮ್ಯಾನ್ ಪವರ್ ಯೂಸ್ ಮಾಡಿ ಡಿಗ್ ಮಾಡಿದ್ದಾರೆ. ಸೊ ಈ ಬಳಿಕ ಮಿನಿ JCBಯ ಮೂಲಕ ಕಾರ್ಯಾಚರಣೆ ನಡೆಯುತ್ತೆ. ಸೊ ಈ ಕಾರ್ಯಾಚರಣೆ ಬಹಳ ವೇಗವಾಗಿ ಆಗುತ್ತೆ. ಏನು ಕಳೆದ ಇಷ್ಟು ಫೀಟ್ ಅಗಿಯೋವರೆಗೂ ಕೂಡ ಆದಂಥ ಒಂದು ಸಮಯಕ್ಕಿಂತ ಬಹಳ ಬೇಗನೆ ಅದು ಆಗುತ್ತೆ. ಸೊ ಒಂದು 1 ಗಂಟೆ ಅಥವಾ 2 ಗಂಟೆಯ ಒಳಗೆ ಒಂದು ಸಂಪೂರ್ಣ ಚಿತ್ರಣ ಅಲ್ಲಿ ಅಸ್ಥಿಪಂಜರ ಇದೆ ಅಥವಾ ಇಲ್ಲ ಅನ್ನೋದಕ್ಕೆ ಉತ್ತರ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಸದ್ಯ ಕಾಣಿಸ್ತದೆ.